ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು. ಸೆಮಿಸ್ಟರ್ ಸಿಲೆಬಸ್ ಮುಗಿಸೋರು ಯಾರು, ಯಾವಾಗ? ಪಾಠ ಇಲ್ಲದೆ ಪರೀಕ್ಷೆ ಬರೆಯೋ ಪರಿಸ್ಥಿತಿ. ಅದರನುಸಾರ ಅತಿಥಿ ಉಪನ್ಯಾಸಕರ ನೇಮಕ ಆಗಬೇಕು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ನೇಮಕ ವಿಚಾರದಲ್ಲಿ ವಿಳಂಬವಾಗಿದ್ದು, ಕಳೆದ 1 ತಿಂಗಳಿನಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದೆರಡು ಕ್ಲಾಸ್ ಕುಳಿತು ವಾಪಸ್ ಮರಳ್ತಾ ಇದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲಾ ಆರಂಭಿಕ ಸೆಮಿಸ್ಟರ್ಗಳ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಪಾಠ ಇಲ್ಲದೆ ಪರೀಕ್ಷೆಯನ್ನು ಎದುರಿಸಬೇಕಾಗತ್ತೆ. ಯುಜಿಸಿ ಏತರ ನೇಮಕ ಗೊಂದಲ, ಎಂಫಿಲ್ ಆದವರಿಗೆ ಎನ್ಇಟಿ, ಕೆಸೆಟ್ ತತ್ಸಮಾನವಾಗಿ ಪರಿಗಣಿಸಬೇಕು ಅನ್ನೋ ಒತ್ತಾಯ ಸೇರಿದಂತೆ ನಾನಾ ಕಾರಣಗಳಿಂದ ಅತಿಥಿ ಉಪನ್ಯಾಸಕರ ನೇಮಕ ತಡವಾಗ್ತಾ ಇದೆ. ರಾಜ್ಯದ 432 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಂದ 3,500 ಖಾಯಂ ಉಪನ್ಯಾಸಕರು ಸೇವೆ ಸಲ್ಲಿಸ್ತಾ ಇದ್ದು, ಕಳೆದ ಶೈಕ್ಷಣಿಕ ವರ್ಷದಲ್ಲಿ 10,976 ಅತಿಥಿ ಉಪನ್ಯಾಸಕರ ನೇಮಕ ಆಗಿತ್ತು. ಈ ವರ್ಷನೂ ಅದೇ ಪ್ರಮಾಣದ ನೇಮಕದ ಅವಶ್ಯಕತೆ ಇದೆ. ಇನ್ನುಳಿದಂತೆ ನಿವೃತ್ತಿ, ವರ್ಗಾವಣೆಗೊಂಡಿರುವಂತಹ ಖಾಯಂ ಉಪನ್ಯಾಸಕರ ಲೆಕ್ಕ ಬೇರೆ ಇದೆ. ಅದರನುಸಾರ ಅತಿಥಿ ಉಪನ್ಯಾಸಕ ನೇಮಕ ಆಗಬೇಕಾಗಿದೆ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಸಮಸ್ಯೆ ಮಾಮೂಲಿ ಅನ್ನುವಂಥ ಪರಿಸ್ಥಿತಿ ಇದೆ. ಸರ್ಕಾರ ಮಾತ್ರ ಅತಿಥಿ ಶಿಕ್ಷಕರ ನೇಮಕ್ಕೆ ಆದೇಶ ಕೊಟ್ಟು ಶಿಕ್ಷಕರ ಸಮಸ್ಯೆ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ತಾ ಇದೆ. ಆದ್ರೆ ಅತಿಥಿ ಶಿಕ್ಷಕರಿಗೆ ಕೊಡಬೇಕಾದಂತಹ ಗೌರವ ಧನವನ್ನ ಸಕಾಲಕ್ಕೆ ಕೊಡ್ತಾ ಇಲ್ಲ. ಸಮಸ್ಯೆಗಳನ್ನ ಕೇಳೋರು ಯಾರು ಇಲ್ಲ. ಇನ್ನು ವಿವಿಧ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಜುಲೈ 15ರಿಂದ ಶೈಕ್ಷಣಿಕ ವರ್ಷದ ಸೆಮಿಸ್ಟರ್ ತರಗತಿಗಳು ಶುರುವಾಗುತ್ತೆ. ಆದರೆ ತರಗತಿಗಳನ್ನ ತೆಗೆದುಕೊಳ್ಳುವ ಕಾಲೇಜುಗಳಲ್ಲಿ ಅಧ್ಯಾಪಕರೇ ಇಲ್ಲ. ವಿದ್ಯಾರ್ಥಿಗಳು ಪ್ರತಿದಿನವೂ ಕಾಲೇಜಿಗೆ ಬಂದು ಪಾಠ ಮತ್ತು ಯಾವುದೇ ಅಭ್ಯಾಸ ಇಲ್ಲದೇನೆ ವಾಪಸ್ ಹೋಗ್ತಿದ್ದಾರೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ಅರ್ಹತೆಯನ್ನ ಕಡ್ಡಾಯಗೊಳಿಸಿದ ಬಳಿಕ ಎದುರಾದ ಸಮಸ್ಯೆಯನ್ನ ತ್ವರಿತವಾಗಿ ಬಗೆಹರಿಸದಿರೋ ಕಾರಣದಿಂದಾಗಿ ಸಮಸ್ಯೆ ಬಿಗಡಾಯಿಸಿದೆ. ಕಾಲೇಜುಗಳಲ್ಲಿ ಹೊಸ ಶೈಕ್ಷಣಿಕ ವರ್ಷ ಶುರುವಾಗಿ 1ರಿಂದ 1.5 ತಿಂಗಳು ಕಳೆದಿದೆ. 90 ದಿನ ಅರ್ಥಾತ್ 3 ತಿಂಗಳು ಸೆಮಿಸ್ಟರ್ ಅವಧಿ. ಇನ್ನೊಂದೂವರೆ ತಿಂಗಳಲ್ಲಿ ಸೆಮಿಸ್ಟರೇ ಮುಕ್ತಾಯ ಆಗೋಗುತ್ತೆ. ಪದವಿ ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ ಸಿಲೆಬಸ್ ಮುಗಿಸೋರು ಯಾರು, ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊಳ್ಳೋಕೆ ಯುಜಿಸಿ ನಿಯಮ ಪಾಲಿಸಬೇಕು ಅನ್ನೋ ನಿಯಮವನ್ನ ಮಾಡಲಾಗಿದೆ. ಅದರಂತೆ ಉನ್ನತ ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊಳ್ಳೋಕೆ ಆದೇಶವನ್ನ ಹೊರಡಿಸಿದೆ. ಆದರೆ ಕೆಲವು ಅತಿಥಿ ಶಿಕ್ಷಕರು ನ್ಯಾಯಾಲಯದ ಮೊರೆ ಹೋದ ಕಾರಣ ಶಿಕ್ಷಣ ಇಲಾಖೆ ನೇಮಕ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲಿಸಿದೆ. ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವಂತಹ ಪ್ರಕರಣ ಇತ್ಯರ್ಥ ಆಗುವವರೆಗೆ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಾಜ್ಯದ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅಧ್ಯಾಪಕರ ಹುದ್ದೆಗೆ ಸರ್ಕಾರ 10,976 ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡು ತರಗತಿಗಳನ್ನ ನಡೆಸ್ತಾ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಕಾಲೇಜುಗಳಲ್ಲಿ ಈಗ ಖಾಯಂ ಅಧ್ಯಾಪಕರ ಸಂಖ್ಯೆ 6,000 ಸಹ ಇಲ್ಲ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರ ಕಾರ್ಯಭಾರವನ್ನ 8 ಗಂಟೆಯಿಂದ 15 ಗಂಟೆಯಿಂದ 9 ಗಂಟೆವರೆಗೆ ವಿಸ್ತರಿಸಿ ಗೌರವ ಧನವನ್ನ ಹೆಚ್ಚಳ ಮಾಡಿತು. ಅದರ ಜೊತೆಗೆ ಉಪನ್ಯಾಸಕರಿಗೆ ಯುಜಿಸಿ ನಿಯಮ ಅಥವಾ ನೆಟ್ ಅಥವಾ ಸ್ಲೆಟ್ ಉತ್ತೀರ್ಣವನ್ನ ಸರ್ಕಾರ ಕಡ್ಡಾಯ ಮಾಡಿತ್ತು. ಅಂಥವರಿಗೆ 3 ವರ್ಷಗಳ ವಿನಾಯಿತಿಯನ್ನು ನೀಡಲಾಗಿತ್ತು. ಇನ್ನು ತರಗತಿಗಳನ್ನ ಆರಂಭಿಸಬೇಕು ಅಂತ ಆಗ್ರಹಿಸಿ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಧಾರವಾಡ, ಬೆಳಗಾವಿ, ವಿಜಯಪುರ, ರಾಯಚೂರು, ಸಿಂಧನೂರು, ಕೊಪ್ಪಳ, ಗಂಗಾವತಿ, ಬಳ್ಳಾರಿ, ವಿಜಯನಗರ ಸೇರಿ ಇತರೆಡೆ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸದ್ಯ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾ ಇರೋದೇ ಪ್ರತಿಭಟನೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ರಾಜ್ಯದಲ್ಲಿ ಪದವಿ 4 ತಿಂಗಳುಗಳ ಸೆಮಿಸ್ಟರ್ ಪದ್ಧತಿ ಜಾರಿಯಲ್ಲಿದ್ದು, ಅದರಲ್ಲಿ ಕಡ್ಡಾಯವಾಗಿ 3 ತಿಂಗಳು ತರಗತಿ ನಡಿಬೇಕು ಅನ್ನೋ ನಿಯಮ ಇದೆ. ಆದ್ರೆ ಹಲವು ಕಡೆ ಕಳೆದ 2.5 ತಿಂಗಳುಗಳಿಂದ 1 ತರಗತಿಯೂ ನಡೆದಿಲ್ಲ. ಮೈಸೂರು, ಬೆಂಗಳೂರು, ಧಾರವಾಡ, ಬೆಳಗಾವಿ ವ್ಯಾಪ್ತಿಯಲ್ಲಿ 2 ತಿಂಗಳ ಹಿಂದೆ ತರಗತಿ ಶುರುವಾಗಿದೆ. ಕ್ಲಾಸ್ ತೆಗೆದುಕೊಳ್ಳುವವರು ಇಲ್ಲದ ಕಾರಣ ಒಂದೂ ಕ್ಲಾಸ್ ಇಲ್ದೇನೆ ಸೆಮಿಸ್ಟರ್ ಮುಗಿಯತ್ತೆ ಅನ್ನೋ ಆತಂಕ ವಿದ್ಯಾರ್ಥಿಗಳಿಗೆ ಈಗ ಶುರುವಾಗಿದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯಿತು ಅನ್ನುವಂತ ಪರಿಸ್ಥಿತಿ ಈಗ ವಿದ್ಯಾರ್ಥಿಗಳದ್ದಾಗಿದೆ. ಆದಷ್ಟು ಬೇಗ ಹೊಸದಾಗಿ ಕೌನ್ಸಿಲಿಂಗ್ ನಡೆದು ಅತಿಥಿ ಉಪನ್ಯಾಸಕರ ನೇಮಕ ಆಗಬೇಕು. ಯುಜಿಸಿ ಏತರ ಅನ್ನೋ ಭೇದ ಭಾವ ಮಾಡ್ದೇನೆ ನಾನಾ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರೋರನ್ನ ನೇಮಕಾತಿಯಲ್ಲಿ ಮೊದಲ ಆದ್ಯತೆ ಮೇರೆಗೆ ಪರಿಗಣಿಸಬೇಕು ಅಂತ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಈ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ. ಬಿಹಾರದ ಒಂದು ಶಾಲೆಯಲ್ಲಿ ಮಕ್ಕಳಿದ್ರು ಶಿಕ್ಷಕರ ಅಭಾವ ತಲೆದೂರಿದೆ. ಸಮವಸ್ತ್ರದಲ್ಲಿ ಕುಳಿತಂತ ಮಕ್ಕಳು
ಶಿಕ್ಷಕರು ಯಾವಾಗ ಬರ್ತಾರೆ ಅನ್ನೋ ಗೊಂದಲದಲ್ಲಿ ದಿನದೂಡುವಂತಾಗಿದೆ. ಬಿಹಾರದ ಪಾಟ್ನಾದಲ್ಲಿ ಆಗಸ್ಟ್ 2025ರಲ್ಲಿ ಸುಮಾರು 29 ಶಾಲೆಗಳು ಶೂನ್ಯ ಶಿಕ್ಷಕರನ್ನ ವರದಿ ಮಾಡಿದ್ರೆ ಸುಮಾರು 354 ಶಾಲೆಗಳು ಕೇವಲ ಒಬ್ಬ ಶಿಕ್ಷಕರನ್ನ ಹೊಂದಿದೆ ಮತ್ತು 2977 ಶಾಲೆಗಳು ಕೇವಲ 2 ಶಿಕ್ಷಕರನ್ನ ಮಾತ್ರ ಹೊಂದಿದೆ. ಸೊ ಭಾರತ ಅರ್ಹ ಶಿಕ್ಷಕರ ಕೊರತೆಯನ್ನ ಎದುರಿಸ್ತಾ ಇದೆ. ವಿಶೇಷವಾಗಿ ಗ್ರಾಮೀಣ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಈ ಸಮಸ್ಯೆ ಈಗಲೂ ಇದೆ. ಇನ್ನು ನಮ್ಮ ರಾಜ್ಯದಲ್ಲೂ ಸಹ ವ್ಯಾಪಕ ಶಿಕ್ಷಕರ ಕೊರತೆ ಇದೆ. ಜೊತೆಗೆ ಸೌಲಭ್ಯಗಳ ಕೊರತೆಯಿಂದಾಗಿ ಇರುವ ಶಿಕ್ಷಕರನ್ನು ಆಕರ್ಷಿಸೋಕೆ ಸರ್ಕಾರ ವಿಫಲವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.